ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಶುಭೋದಯವನ್ನು ಹೇಳ್ತಾ ನಾನು ಒಂದು ಮುಖ್ಯವಾದ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು, ನಾಳೆ ಅಂದರೆ ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ಈ ವೈಕುಂಠ ಏಕಾದಶಿಯನ್ನು ತುಂಬ ಸುಲಭವಾಗಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ವಿಷ್ಣು ದೇವರನ್ನು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿದ್ರೆ ನಮಗೆ ಯಾವ ಫಲ ಸಿಗುತ್ತೆ, ಮತ್ತು ಯಾವ ರೀತಿ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮೀ ಕಟಾಕ್ಷ ನಮಗೆ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ಮನೆಗೆ ತುಂಬ ಕಡಿಮೆ ಬೆಲೆಯ ವಸ್ತುಗಳನ್ನು ತಂದು ಮನೆಯಲ್ಲಿ ಇಡೋದ್ರಿಂದ, ಪೂಜೆ ಮಾಡೋದ್ರಿಂದ ನಮಗೆ ಯಾವ ರೀತಿ ಫಲ ಸಿಗುತ್ತೆ. ಸೊ ನಮಗೆ ಹಣಕಾಸು ಸಮಸ್ಯೆ ಆಗಲಿ, ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಸಮಸ್ಯೆಗಳನ್ನು ಮನುಷ್ಯ ಅಂದಮೇಲೆ ಎದುರಿಸ್ತಾ ಇರ್ತೀವಿ. ಅಂಥ ಸಮಸ್ಯೆಗಳಿಗೋಸ್ಕರ ನಾವು ತುಂಬ ಪೂಜೆಯನ್ನು ಮಾಡ್ತಾ ಇರ್ತೀವಿ, ಶ್ರಮ ಪಡ್ತಾ ಇರ್ತೀವಿ. ಹಾಗಾಗಿ ಆ ಶ್ರಮಗಳಲ್ಲಿ ಇದು ಒಂದು ಕೂಡ ಅಂತಲೂ ಹೇಳ್ಬೋದು. ಹಾಗಾಗಿ ನಾನು ಈ ದಿನ ತುಂಬ ಸುಲಭವಾಗಿ ವೈಕುಂಠ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ವೈಕುಂಠ ಏಕಾದಶಿ ಅಂದರೆ ಸಾಕ್ಷಾತ್ ವಿಷ್ಣು ಭಗವಂತ ಸ್ವರ್ಗದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನ ನೀಡುವ ಪವಿತ್ರವಾದ ದಿನ ಇದು. ಈ ದಿನದಂದು ಮನೆಗೆ ಈ ವಸ್ತುಗಳಲ್ಲಿ ಒಂದನ್ನಾದರೂ ಖರೀದಿ ಮಾಡಿ ತಂದರೆ ಶ್ರೀಮನ್ನಾರಾಯಣ ಹಾಗೂ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ. ಈ ದಿನದ ವಿಶೇಷತೆ ಏನು, ವರ್ಷ ಪೂರ್ತಿ ಮನೆಗೆ ಧನಾಗಮನ ಆಗಬೇಕಾದ್ರೆ ಹೇಗೆ ಈ ದಿನ ದೇವರನ್ನು ಪೂಜಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವೈಕುಂಠ ಏಕಾದಶಿಯು ಎಲ್ಲ ಏಕಾದಶಿಗಳಿಗಿಂತ, ಅಂದರೆ ವರ್ಷ ಪೂರ್ತಿ ಏಕಾದಶಿಗಳು ಬರ್ತಾ ಇರುತ್ತೆ, ಆ ಏಕಾದಶಿಗಳಿಗಿಂತ ಅತ್ಯಂತ ಶ್ರೇಷ್ಠ ಏಕಾದಶಿ ಎಂದು ಹೇಳಲಾಗುತ್ತದೆ. ಈ ಒಂದು ಏಕಾದಶಿಯನ್ನು ನಾವು ಭಕ್ತಿಯಿಂದ ಆಚರಿಸಿ ವ್ರತ ಪಾಲಿಸಿದರೆ ವರ್ಷದ ಎಲ್ಲ ಏಕಾದಶಿ ಆಚರಿಸಿದ ಪುಣ್ಯ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ. ಸ್ವರ್ಗದ ಬಾಗಿಲು ತೆರೆಯುವಂಥ ದಿನವೆಂದು ಕೂಡ ವೈಕುಂಠ ಏಕಾದಶಿಯನ್ನು ಕರೆಯುತ್ತೇವೆ. ವಿಷ್ಣು ದೇವರು ಮುಕ್ಕೋಟಿ ದೇವತೆಗಳಿಗೆ ಉತ್ತರ ದ್ವಾರದ ಮೂಲಕ ಈ ದಿನ ದರ್ಶನ ನೀಡುತ್ತಾನೆ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ನಾವು ಧನುರ್ಮಾಸ ತಿಂಗಳಲ್ಲಿ ಧನುರ್ಮಾಸ ವ್ರತಾಚರಣೆಯನ್ನು ಮಾಡಿ ನಂತರ ನಾವು ನಕ್ಷತ್ರವನ್ನು ನೋಡಿ ಅಶ್ವಿನಿ ದೇವತೆಗಳ ಹತ್ರ ನಾವು ನಮಸ್ಕಾರ ಮಾಡಿ ನಮ್ಮ ಕೋರಿಕೆಯನ್ನು ಕೇಳ್ಕೊತೀವಿ. ಅದಕ್ಕೂ ಇದಕ್ಕೂ ಒಂದು ಟ್ಯಾಲಿ ಇದೆ ನೋಡಿ. ಇಲ್ಲಿ ಅಶ್ವಿನಿ ದೇವತೆಗಳಿಗೆ ದರ್ಶನವನ್ನು ನೀಡ್ತಾನೆ ವಿಷ್ಣು ದೇವರು. ಆದ್ದರಿಂದ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂಬ ಹೆಸರಿನಿಂದ ಕೂಡ ಕರೆಯಲಾಗುತ್ತದೆ. ಈ ಏಕಾದಶಿಯು ಜನವರಿ 9, ಕೇಳಿಸ್ಕೊತಾ ಇದ್ದೀರಲ್ವ, ಅಂದರೆ ಈ ದಿನ ಮಧ್ಯಾಹ್ನ 12:22ಕ್ಕೆ ಶುರುವಾಗಿ ಜನವರಿ 10ನೇ ತಾರೀಕು 10:19 ಅಂದರೆ ಬೆಳಿಗ್ಗೆ 10 ಗಂಟೆ 19 ನಿಮಿಷಕ್ಕೆ ಮುಗಿಯುತ್ತೆ. ಅಂದರೆ ಇವತ್ತೇ ಶುರುವಾಗುತ್ತೆ. ಆದರೆ ನಾವು ವೈಕುಂಠ ಏಕಾದಶಿಯನ್ನು ಸೂರ್ಯೋದಯ ಸಮಯದಲ್ಲಿ ಏಕಾದಶಿ ತಿಥಿ ಇರುವುದರಿಂದ ಜನವರಿ 10ನೇ ತಾರೀಕಿನಂದೇ ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಏಕೆಂದರೆ ಯಾವಾಗಲೂ ಅಷ್ಟೇ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ. ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ವಿಷ್ಣು ದೇವರ ಪೂಜೆಯನ್ನು ಮಾಡಬೇಕು. ವಿಷ್ಣು ದೇವರ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ದೇವರ ಪೂಜೆಯನ್ನು ಮಾಡಿ ನಂತರ ವಿಷ್ಣು ದೇವನನ್ನು ಪೂಜೆ ಮಾಡಿ, ವಿಷ್ಣು ದೇವರು ಮನೆ ದೇವರಿದ್ದರೆ ಮೊದಲೇ ವಿಷ್ಣು ದೇವರ ಪೂಜೆಯನ್ನು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮನೆ ದೇವರ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ವಿಷ್ಣು ದೇವರನ್ನು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಇನ್ನು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ವಿಷ್ಣು ದೇವರು ಭೂದೇವಿ ಮಹಾಲಕ್ಷ್ಮೀ ದೇವಿಯ ಜೊತೆ ಇರುವ ಫೋಟೋ, ಭೂವರ ಸ್ವಾಮಿ ಫೋಟೋ ಇದ್ದರೆ ತುಂಬಾ ಒಳ್ಳೆಯದು. ತಪ್ಪದೆ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ. ಈಗ ಒಬ್ಬೊಬ್ಬರು ದೇವ್ರ ಮನೇಲಿ ಇಟ್ಟಿರಲ್ಲ, ಭೂವರ ಸ್ವಾಮಿ ಅಂದರೆ ರೂಮ್ಗಳಲ್ಲಿ ಇಟ್ಕೊಂಡಿರ್ತೀವಿ, ಹಾಲ್ಗಳಲ್ಲಿ ಇಟ್ಟಿರ್ತೀವಲ್ವ, ಆ ದಿನ ದೇವರ ಕೋಣೆಯಲ್ಲಿ ಇಟ್ಟು ವೆಂಕಟೇಶ್ವರ ಸ್ವಾಮಿಯ ಫೋಟೋನು ಕೂಡ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ಅಂದರೆ ಭೂವರ ಸ್ವಾಮಿ ಫೋಟೋ ಇಲ್ಲ ಅಂದರೆ. ವೈಕುಂಠ ಏಕಾದಶಿ ದಿನ ಜೋರಾಗಿ ಕಿರುಚತೆ. ಈಗ ನಾವು ಮನೇಲಿ ಹೆಂಗಸರುಗಳಂದರೆ, ಈಗ ಮನೇಲಿ ಏನಾದರೂ ಒಂದು ಮಕ್ಕಳು ಗಲಾಟೆ ಅದು ಇದು ಇರುತ್ತೆ, ಜೋರಾಗಿ ಮಾತಾಡೋದು, ಜಗಳ ಮಾಡೋದು ಎಲ್ಲ ಮಾಡ್ತಾ ಇರ್ತೀವಲ್ವ. ಆದರೆ ಈ ದಿನ ಸ್ವಲ್ಪ ನಮ್ಮ ಮಾತುಗಳನ್ನು ಹರ್ಚೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಆದಷ್ಟು ಮೌನವಾಗಿರೋದನ್ನು ನಾವು ಆ ದಿನ ಕಲ್ತ್ಕೋಬೇಕು.
ಸೊ ಉಪವಾಸ ಸಮೇತವಾಗಿ ಏಕಾದಶಿ ವ್ರತ ಆಚರಿಸಿ ವಿಷ್ಣು ಕೃಪೆಗೆ ನಾವು ಪಾತ್ರರಾಗಬೇಕು. ವೈಕುಂಠ ಏಕಾದಶಿ ದಿನದಂದು ಮನೆಗೆ ಲಕ್ಷ್ಮೀ ಸ್ವರೂಪವಾಗಿರುವಂತಹ 5 ಹಳದಿ ಬಣ್ಣದ, ಕೇಳಿಸ್ಕೊಳ್ಳಿ, 5 ಹಳದಿ ಬಣ್ಣದ ಕವಡೆಗಳನ್ನು ತನ್ನಿ. ಮನೆಗೆ ತಂದಂತಹ ಕವಡೆಗಳನ್ನು ಮೊದಲು ಹಾಲಿನಿಂದ ತೊಳೆದು ದೇವರ ಮುಂದಿಟ್ಟು ಪೂಜಿಸಿ, ನಂತರ ಒಂದು ಹಳದಿ ಬಟ್ಟೆಗೆ ಕಟ್ಟಿ ಬೀರುವಿನಲ್ಲಿ ಎತ್ತಿಡಿ. ಈ ಕವಡೆಯು ಸಾಕ್ಷಾತ್ ಮಹಾಲಕ್ಷ್ಮಿಯ ದೇವಿಯ ಸ್ವರೂಪ. ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವ ವಸ್ತುಗಳನ್ನು ಈ ದಿನ ಮನೆಗೆ ತರುವುದರಿಂದ ವಿಷ್ಣು ದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ವಿಷ್ಣು ಪ್ರಿಯೆ ಅಲ್ವಾ ಲಕ್ಷ್ಮೀ ದೇವಿ. ಹಾಗಾಗಿ ನಾವು ವಿಷ್ಣುವನ್ನು ಬರೀ ವಿಷ್ಣು ಆಗಿ ನಾವು ಪೂಜಿಸಲ್ಲ, ಲಕ್ಷ್ಮಿ ಸಮೇತ ವಿಷ್ಣುವನ್ನು ಪೂಜಿಸ್ತೀವಲ್ವಾ. ಮನೆಗೆ ಕವಡೆ ತಂದು ಈ ರೀತಿ ಪೂಜೆ ಮಾಡಿ ಹಣದ ಜಾಗದಲ್ಲಿ ಇಡುವುದರಿಂದ, ಅಂದರೆ ಈಗ ನಾವು ಬೀರುನಲ್ಲಿ ಹಣನ ಇಡ್ತೀವಲ್ವ, ಆ ಜಾಗದಲ್ಲಿ ಇಡೋದ್ರಿಂದ ಹಣದ ಹರಿವು ಮನೆಗೆ ಚೆನ್ನಾಗಿ ಆಗುತ್ತದೆ. ಸೊ ಫ್ರೆಂಡ್ಸ್, ನಾನೀಗ ತಿಳಿಸ್ತಾ ಇರುವಂಥ ವಿಷಯಗಳು ಒಂದು ಬುಕ್ಕಲ್ಲಿ ಓದಿರುವಂಥದ್ದು, ತುಂಬ ಇಂಪಾರ್ಟೆಂಟ್ ಬುಕ್ಕಲ್ಲಿ. ಸೊ ಹಾಗಾಗಿ ಹಿಂದೆ ಋಷಿಮುನಿಗಳು ಅವರೆಲ್ಲ ಬುಕ್ಗಳನ್ನ ಬರೆದಿರ್ತಾರಲ್ವ, ಅವರು ಸುಮ್ಮನೆ ಎಲ್ಲ ಬರೆದಿರಲ್ಲ. ಇಂಥ ವಿಷಯಗಳನ್ನು ತುಂಬ ಹೊತ್ತು ಕೊಟ್ಟು ಬರೆದಿರ್ತಾರೆ, ಇರುವಂತಹ ನೈಜ ಸ್ಥಿತಿಗಳನ್ನು ಅವರು ಬರೆದಿರ್ತಾರೆ. ಹಾಗಾಗಿ ಅದನ್ನು ನಾವು ಫಾಲೋ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡ್ತೀವಿ, ಬುಕ್ಸನ್ನು ಓದಿ ನಾವು ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡ್ತೀವಲ್ವ, ಅದೇ ರೀತಿ ಈ ದಿನ ವಿಷ್ಣು ದೇವರ ಗುಡಿಗೆ ದರ್ಶನಕ್ಕೆ ಹೋದಾಗ, ನಾವು ವಿಷ್ಣು ದೇವಸ್ಥಾನಕ್ಕೆ ಹೋಗ್ತೀವಲ್ಲೋ ಬ್ರಾಹ್ಮಿ ಮುಹೂರ್ತದಲ್ಲಿ, ದುಡ್ಡಿನ ಜೊತೆಗೆ ಈಗ ನಾವು ಮಂಗಳಾರತಿಗೆ ಹಣವನ್ನು ಇಡ್ತೀವಿ. ಈಗ ನಾವಲ್ಲಿ ಸ್ವರ್ಗದ ಬಾಗಿಲು ತೆರೆದ ಮೇಲೆ ದೇವರ ದರ್ಶನಕ್ಕೆ ಹೋದ್ಮೇಲೆ ಒಂದು 10 ರೂಪಾಯಿನ ದೇವ್ರ ಪಾದದ ಹತ್ರ ಇಟ್ಟು ನಾವು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ, ಅಕ್ಷತೆ ಜೊತೆಗೆ ಅಲ್ವಾ. ಜ್ಞಾಪಕ ಇದೆ ಅಲ್ವಾ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ. ಅದ್ರ ಜೊತೆಗೆ ನಾವು ದುಡ್ಡಿನ ಜೊತೆಗೆ ಅಕ್ಷತೆ ಜೊತೆಗೆ 1-2 ಏಲಕ್ಕಿ, ಕೇಳಿಸ್ಕೊಳ್ಳಿ, ಏಲಕ್ಕಿ ಕಾಯಿಯನ್ನು ಹಾಕಿ, ಜೊತೆಗೆ ದುಡ್ಡಿನ ಜೊತೆಗೆ ಏಲಕ್ಕಿ ಕಾಯಿಯನ್ನು ಹಾಕಿ ಬನ್ನಿ. ಇದರಿಂದ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆ. ಹಣದ ಸಂಕಷ್ಟಗಳೆಲ್ಲ ದೂರವಾಗಿ, ಈಗ ಹಣದ ಯಾವುದಾದ್ರೂ ಒಂದು ಸಮಸ್ಯೆ ಎದುರಿಸ್ತಾ ಇರ್ತೀವಲ್ವ, ಅದು ದೂರ ಆಗಿ ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ದಿನ ಯಾವುದೇ ಕಾರಣಕ್ಕೂ, ಕೇಳಿಸ್ಕೊಳ್ಳಿ, ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಡಿ. ಈ ದಿನ ಅವಶ್ಯಕತೆ ಇದ್ದವರಿಗೆ ವಸ್ತ್ರದಾನವನ್ನು ಮಾಡಿ, ನಿಮ್ಮ ಅವಶ್ಯಕತೆಗೆ ತಕ್ಕಂತೆ. ಅಥವಾ ವಸ್ತ್ರದಾನ ಮಾಡೋದಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಹಣ್ಣುಗಳನ್ನಾದರೂ ಕೂಡ ದಾನ ಮಾಡಿ. ಯಾರಿಗಾದರೂ ಒಬ್ಬರಿಗೆ, ಹಿರಿಯವ್ರಿಗೆ ಒಂದು ಹಣ್ಣಾದರೂ ಕೊಟ್ಟು ನಾವು ಅವರ ಆಶೀರ್ವಾದವನ್ನು ಪಡ್ಕೋಬೇಕು. ಇದರಿಂದ ನಮಗೆ ಪುಣ್ಯ ಫಲ ಲಭಿಸುತ್ತದೆ. ವೈಕುಂಠ ಏಕಾದಶಿ ದಿನ ಮನೆಗೆ ವಿಷ್ಣು ದೇವರಿಗೆ ಪ್ರಿಯವಾದಂತಹ ವೈಕುಂಠ ಏಕಾದಶಿ ದಿನ ನಮ್ಮ ಮನೆಗೆ ವಿಷ್ಣು ಪ್ರಿಯವಾದ ಪಚ್ಚೆ ಕರ್ಪೂರ, ಕೇಳಿಸ್ಕೊಳ್ಳಿ, ಪಚ್ಚೆ ಕರ್ಪೂರವನ್ನು ಪ್ರತಿಯೊಬ್ಬರೂ ಕೂಡ ಮನೆಗೆ ತರಬೇಕು. ತಂದಂತಹ ಪಚ್ಚೆ ಕರ್ಪೂರದಿಂದ ವಿಷ್ಣು ದೇವರಿಗೆ ಆರತಿಯನ್ನು ಬೆಳಗಬೇಕು. ಪಚ್ಚೆ ಕರ್ಪೂರ ಅಂದರೆ ಪಾಸಿಟಿವ್ ವೈಬ್ಸ್ ತರುತ್ತೆ. ಆದ್ದರಿಂದ 1 ಲೋಟ ನೀರಿಗೆ ಮತ್ತು 1 ಲೋಟ ನೀರಿಗೆ ಪಚ್ಚೆ ಕರ್ಪೂರವನ್ನು ಬೆರೆಸಿ ಮನೆಯ ಎಲ್ಲ ಮೂಲೆಗೂ ಕೂಡ ಪ್ರೋಕ್ಷಣೆ ಮಾಡಿ. ಇದರಿಂದ ಎಲ್ಲ ನಕಾರಾತ್ಮಕ ಶಕ್ತಿ ಮನೆಯಿಂದ ತೊಲಗುತ್ತೆ. ಈ ದಿನದಂದು ಧನಿಯಾ ಕಾಳು ಬರುತ್ತಲ್ಲ ನೋಡಿ, ಧನಿಯಾ ಕಾಳು, ಈ ಕಾಳುಗಳನ್ನು ಮನೆಗೆ ತಂದರೆ ಲಕ್ಷ್ಮೀ ಕೃಪೆ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ. ಧನಿಯಾ ಕಾಳನ್ನು ತಂದರೆ, ಜೊತೆಗೆ ಧನಿಯಾ ಕಾಳನ್ನು ಮನೆಗೆ ತಂದು ಏನು ಮಾಡಬೇಕು ಅಂದರೆ, ಈ ಕಾಳುಗಳನ್ನು ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸ್ತಾ ಬರಬೇಕು ಆ ದಿನ ತಂದು. ಈಗ ಫಾರ್ ಎಕ್ಸಾಂಪಲ್ ನಾವು ಅಕ್ಷಯ ತೃತೀಯ ದಿನ ಉಪ್ಪು ತಂದು ಡೈಲಿ ಮನೇಲಿ ಯೂಸ್ ಮಾಡಲ್ವಾ, ಅದೇ ರೀತಿ ಈ ದಿನ ಸ್ತ್ರೀಯರು ಆದಷ್ಟು, ಹೆಣ್ಮಕ್ಳು ಕೆಂಪು, ಹಸಿರು, ಹಳದಿ ಬಣ್ಣದ ಗಾಜಿನ ಬಳೆಗಳನ್ನು ಧರಿಸಿ, ಒಂದು ಥರ ಬಳೆ ಬಳಸಿದ್ರೂ ಆಗುತ್ತೆ. ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಸ್ಯಾರಿಯನ್ನು ಹಾಕೋಬೇಕು, ಬಳೆ ಹಾಕೋಬೇಕು, ಅದು ನಮ್ಮ ಭಾರತೀಯ ಸಂಸ್ಕೃತಿ. ವಿಷ್ಣು ದೇವರ ಮುಂದೆ ತುಳಸಿ ದಳಗಳನ್ನು ಒಂದೊಂದೇ ಇಡ್ತಾ, ವಿಷ್ಣು ಫೋಟೋ ಮುಂದೆಗಡೆ ಒಂದೊಂದೇ ಮಂತ್ರವನ್ನು ಹೇಳ್ತಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ, ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಂಡು ಒಂದೊಂದೇ ತುಳಸಿ ದಳವನ್ನು ಇಡಬೇಕು. ಈ ದಿನ ದೇವರ ಕೋಣೆಯಲ್ಲಿ ದೀಪಾರಾಧನೆಯನ್ನು ಮಾಡೇ ಮಾಡ್ತೀವಿ. ಅದರ ಜೊತೆಗೆ
ತುಳಸಿ ಗಿಡದಲ್ಲಿ ತುಳಸಿ ದೇವಿ ಅಂದರೆ ಲಕ್ಷ್ಮೀ ದೇವಿ ಸಮೇತ ವಿಷ್ಣುನು ಕೂಡ ಅಲ್ಲಿ ಅಡಗಿರ್ತಾನೆ. ಹಾಗಾಗಿ ತುಳಸಿ ಗಿಡದ ಮುಂದೆ ದೀಪಗಳನ್ನು ಬೆಳಗಿಸಿ ತುಳಸಿ ಮಾತೆಗೆ ಬೇಡಿಕೊಳ್ಳಬೇಕು. ನಮಸ್ಕಾರ ಮಾಡಿಕೊಂಡು ಈ ದಿನ ನಮಸ್ಕಾರ ಮಾಡಿಕೊಳ್ಬೇಕು. ಮತ್ತು ಈ ದಿನ ಕೆಲವರು ನೀರನ್ನು ಕೂಡ ಸೇವಿಸದೆ ಉಪವಾಸವನ್ನು ಮಾಡ್ತಾರೆ. ವ್ರತಗಳನ್ನು ಆಚರಿಸೋದ್ರಿಂದ ನಮ್ಮ ಮನಸ್ಸು ದೇಹ ಎರಡೂ ಕೂಡ ಶುದ್ಧವಾಗುತ್ತದೆ. ಭಕ್ತರಿಗಾಗಿ ಸ್ವತಃ ವಿಷ್ಣು ದೇವರು ದರ್ಶನ ನೀಡಲು ಬರಬೇಕಾದ್ರೆ ವೈಕುಂಠ ಏಕಾದಶಿ ದಿನದಂದು ತಪ್ಪದೆ ಉಪವಾಸವನ್ನು ಮಾಡಬೇಕು. ಅಂದರೆ ಆ ದಿನ ವಿಷ್ಣು ದೇವರು ನಮಗೆ ಅನುಗ್ರಹವನ್ನು ನೀಡಲು ದರ್ಶನವನ್ನು ನೀಡಲು ಬರ್ತಾರೆ. ಅನಾರೋಗ್ಯ ಇದ್ದವರು ಬೆಳಿಗ್ಗೆ ಮಧ್ಯಾಹ್ನ ಉಪವಾಸವ ಇದ್ದು ರಾತ್ರಿ ಸಮಯ ಗೋಧಿಯಿಂದ ಮಾಡಿದಂತಹ ಆಹಾರ ಹಾಗೂ ಹಣ್ಣು ಹಾಲುಗಳನ್ನು ಸೇವಿಸಿ ಉಪವಾಸ ಮಾಡಬಹುದು. ಸೊ ಕಟ್ಟುನಿಟ್ಟಾಗಿ ಉಪವಾಸ ಮಾಡಬೇಕಾ, ನಮ್ಮ ಮನೇಲಿ ತುಂಬ ಕೆಲಸ ಇದೆ, ನಾನು ಉಪವಾಸ ಇರೋದಕ್ಕಾಗಲ್ಲ ಅನ್ನೋರು ಇದನ್ನು ಫಾಲೋ ಮಾಡಲ್ಲ, ಅದು ನನಗೆ ಗೊತ್ತು. ಆ ಥರ ಇರೋರು ದಯವಿಟ್ಟು ಆ ದಿನ ಅನ್ನವನ್ನು ನಿಷೇಧ ಮಾಡಿ ಅಕ್ಕಿ ಇಲ್ಲದಂತಹ ಅನ್ನ ಇಲ್ಲದಂತಹ ಆಹಾರವನ್ನು ತಿನ್ಬೋದು. ಈ ದಿನ ನಿಮ್ಮ ಮನೆ ಬಳಿ ಇರುವಂತಹ ವಿಷ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉತ್ತರ ದ್ವಾರದ ಮೂಲಕ ಭಗವಂತನ ದರ್ಶನವನ್ನು ಕುಟುಂಬ ಸಮೇತರಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ನೀವು ಕೇಳಿಸ್ಕೊಂಡ್ರಲ್ವಾ, ಕವಡೆಗಳನ್ನು ತರಬೇಕು, ನೆಕ್ಸ್ಟು ಏಲಕ್ಕಿಯನ್ನು ತಗೊಂಡೋಗ್ಬೇಕು, ದೇವಾಲಯಕ್ಕೆ ಹೋಗಿ ದೇವರ ಪಾದಕ್ಕೆ ಕಾಸಿನ ಜೊತೆಗೆ ಏಲಕ್ಕಿ ಕಾಯಿಯನ್ನು ಹಾಕಬೇಕು. ಮತ್ತು ಇನ್ನೇನು ತರಬೇಕು ಹೇಳಿದ್ನಲ್ಲ ನಿಮಗೆ ನಾನು, ಪಚ್ಚೆ ಕರ್ಪೂರವನ್ನು ತರಬೇಕು ಮತ್ತು ಧನಿಯಾ ಕಾಳುಗಳನ್ನು ಮನೆಗೆ ತಂದು ಆ ದಿನ ವಿಷ್ಣು ದೇವರನ್ನು ಪೂಜಿಸಬೇಕು, ಅಂದರೆ ನಾಳೆ ಬೆಳಿಗ್ಗೆ. ಸೊ ಫ್ರೆಂಡ್ಸ್, ನಾನು ಇಷ್ಟು ಹೇಳಿದಂತಹ ವೈಕುಂಠ ಏಕಾದಶಿ ಬಗೆಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಇನ್ನೊಬ್ಬರಿಗೆ ಶೇರ್ ಮಾಡಿಕೊಂಡು ಈ ವಿಡಿಯೋವನ್ನು ಸದುಪಯೋಗ ಪಡಿಸ್ಕೋಬೋದು. ಸೊ ನಾನಂತೂ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ. ಸುಳ್ಳು ಮಾಹಿತಿ ಅಂತೂ ನಾನು ತಿಳಿಸ್ಕೊಟ್ಟಿಲ್ಲ. ನನಗೆಷ್ಟು ಗೊತ್ತು, ನಾನು ಎಷ್ಟು ಓದಿದ್ದೀನಿ ಅದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ, ಯಾಕಂದರೆ ನಮಗೆ ಗೊತ್ತಿರುವಂಥ ವಿಷಯಗಳನ್ನ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಿಕೊಂಡ್ರೆ ಗೊತ್ತಿಲ್ಲದಿರೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಒಂದಷ್ಟು ಜನ ಕಾಮೆಂಟ್ ಮಾಡಿದರು ಇದ್ರ ಬಗ್ಗೆ ತಿಳಿಸಿ, ಯಾವ ರೀತಿ ಪೂಜೆ ಮಾಡಬೇಕು, ಸುಲಭವಾದ ಒಂದು ರೀತಿಯಲ್ಲಿ ತಿಳಿಸಿ ಅಂತ ಹೇಳಿದರು. ಹಾಗಾಗಿ ಸುಲಭವಾದ ರೀತಿಯಲ್ಲಿ ನಾನು ಈ ಪೂಜೆ ಬಗ್ಗೆ ಮತ್ತು ವೈಕುಂಠ ಏಕಾದಶಿ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಯಾವ ರೀತಿ ವೈಕುಂಠ ಏಕಾದಶಿ ವ್ರತವನ್ನು ನಾನು ಆಚರಣೆ ಮಾಡಿದೆ. ಒಂದು ಸತ್ಯವನ್ನು ಹೇಳ್ತೀನಿ, ನಾನಂತೂ ಉಪವಾಸ ವ್ರತವನ್ನು ಮಾಡಲ್ಲ. ಯಾಕಂದರೆ ಉಪವಾಸ ವ್ರತ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಎಲ್ಲೂ ಕೂಡ ಉಲ್ಲೇಖವಾಗಿಲ್ಲ. ಭಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಭಕ್ತಿಯಿಂದ ಅಂದರೆ ಆ ದಿನ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಅನ್ನವನ್ನು ಸೇವನೆ ಮಾಡಬಾರ್ದು. ಅನ್ನವನ್ನು ಸೇವನೆ ಮಾಡ್ದೇ ಬೆಳಿಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ತರ ದ್ವಾರದ ಮೂಲಕ ದೇವರ ದರ್ಶನವನ್ನು ಮಾಡಿದ ಮೇಲೆ ನಮ್ಮ ವ್ರತ ಮುಗೀತು ಅಂತಲೇ ಅರ್ಥ. ಸಂಜೆವರೆಗೂ ಕೂಡ ನಾವು ಫಲಾಹಾರ ತಿನ್ನೋದ್ರಿಂದ, ಅಂದರೆ ಯಾವುದ್ಯಾವುದೋ ಫುಡ್ಗಳನ್ನು ತಿನ್ನೋದಲ್ಲ, ಫಲಾಹಾರ ಅನ್ನವನ್ನು ಸೇವನೆ ಮಾಡಬಾರ್ದು. ಅಂಥ ಆಹಾರವನ್ನು ತಿಂದು ದೇವರ ಪಾರಾಯಣ ಮಾಡ್ತಾ ಇದ್ದರೆ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ, ನಮ್ಮ ಕೋರಿಕೆಗಳು ಈಡೇರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.